2025 ಬರಮಾಡಿಕೊಳ್ಳಲು ನಾಡಿನೆಲ್ಲೆಡೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿರುವಂಥದ್ದು. ಕರಾವಳಿ ನಗರಿ ಉಡುಪಿಯಲ್ಲಿ ಕೂಡ ಭರ್ಜರಿ ತಯಾರಿ ಕೂಡ ನಡೆಯುತ್ತಿರುವಂಥದ್ದು. ಪ್ರವಾಸಿಗರು ಸೈಂಟ್ ಮೇರಿಸ್ ದ್ವೀಪ ಸೇರಿದಂತೆ ಮಲ್ಪೆ ಬೀಚ್ನಲ್ಲಿ ಈ ಬಾರಿಯ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಿರುವಂಥದ್ದು. ನಾವೀಗ ಉಡುಪಿ ಜಿಲ್ಲೆಯ ಮಲ್ಪೆಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂಥ ಸೈಂಟ್ ಮೇರಿಸ್ ದ್ವೀಪದಲ್ಲಿದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರುವಂಥದ್ದು. ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರ ಸಂಖ್ಯೆ, ಉಡುಪಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ತುಂಬ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ವಿದೇಶದಿಂದಲೂ ಕೂಡ ಪ್ರವಾಸಿಗರು ಬಂದು ಇಲ್ಲಿ ಎಂಜಾಯನ್ನು ಮಾಡ್ತಿದ್ದಾರೆ. 2025 ಬರಮಾಡಿಕೊಳ್ಬೇಕು, 2024 ಕೊನೆಯ ದಿನವನ್ನು ಎಂಜಾಯ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ಸೈಂಟ್ ಮೇರಿಸ್ ದ್ವೀಪಕ್ಕೆ ಬರ್ತಾ ಇದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಎಂಜಾಯ್ ಮಾಡಲಿಕ್ಕೆ ಎಲ್ಲ ಪ್ಲಾನ್ಗಳನ್ನು ಕೂಡ ಹಾಕಿಕೊಂಡಿರುವಂಥದ್ದು ನಾವು ಸದ್ಯ ಗಮನಿಸಬಹುದು. ಇದು ಉಡುಪಿಯ ಪ್ರಮುಖ ಪ್ರವಾಸಿ ತಾಣ ಆಗಿರುವಂಥ ಸೈಂಟ್ ಮೇರಿಸ್ ದ್ವೀಪ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಎಂಜಾಯನ್ನು ಮಾಡ್ತಿದ್ದಾರೆ. ಬೋಟ್ಗಳಲ್ಲಿ ಬಂದು ಈ ಒಂದು ವರ್ಷದ ಕೊನೆಯ ದಿನವನ್ನು ಎಂಜಾಯ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಇಲ್ಲಿಗೆ ಬಂದು ಸಾಕಷ್ಟು ನೀರಿನಲ್ಲಿ ಮೋಜು ಮಸ್ತಿನಲ್ಲಿ ತೊಡಗಿಕೊಂಡಿರುವಂಥದ್ದು ವಿದೇಶಿ ಪ್ರವಾಸಿಗರಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ಇಲ್ಲಿ ಎಂಜಾಯನ್ನು ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸದ್ಯ ತುಮಕೂರಿನಿಂದ ಬಂದಿದ್ದ ಪ್ರವಾಸಿಗರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ನೀವು ತುಮಕೂರಿನಿಂದ ಬಂದಿದ್ದೀರಿ. ಈ ವರ್ಷ ಹೊಸ ವರ್ಷವನ್ನು ಇಲ್ಲೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀರಿ. ಯಾರೆಲ್ಲ ಬಂದಿದ್ದೀರಿ? ಎಷ್ಟು ದಿವಸದ ಒಂದು ಟೂರ್ ಪ್ಲಾನ್ ಹಾಕ್ಕೊಂಡಿದ್ದೀರಿ ಅಂತ ಹೇಳಿ? ನಾವು 5 ಜನ ಫ್ರೆಂಡ್ಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು 2 ಡೇಸ್ ಬ್ಯಾಕ್ ಬಂದ್ವಿ. ನಿನ್ನೆ ಎಲ್ಲ ಟೆಂಪಲ್ ಮತ್ತು ಬೀಚ್ ಎಲ್ಲ ನೋಡಿಕೊಂಡು ಈ ವರ್ಷ ನ್ಯೂ ಇಯರ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ನಮ್ಮ ನೈಟ್ ಕೂಡ ಇಲ್ಲಿ ಫಂಕ್ಷನಿಗೆ ಬರಬೇಕಂತ ಅಂದ್ಕೊಂಡಿದ್ವಿ. ಮಲ್ಪೆ ಬೀಚ್ ಫಂಕ್ಷನ್ ಇದೆಯಲ್ಲ, ಅಲ್ಲಿಗೆಲ್ಲ ಡಿಜೆಗೆಲ್ಲ ಬರಬೇಕಂತ ಅಂದ್ಕೊಂಡಿದ್ವಿ. ಮೇಡಮ್, ನೀವು ಅಂದರೆ ಇಲ್ಲಿಗೆ ಫಸ್ಟ್ ಟೈಮ್ ಬರೋದಾ? ಹೇಗೆ ಅನಿಸ್ತುಂಟು ಇಲ್ಲಿಯ ಪ್ಲೇಸ್ ಬಗ್ಗೆ? ಹೇಗೆ ಅನಿಸ್ತು? ಆ್ಯಕ್ಚುಲಿ ಸರ್, ನಂದಿದ್ದೇನು ಫಸ್ಟ್ ಟೈಮ್ ಏನಲ್ಲ, ಜಸ್ಟ್ 2 ಮಂತ್ಸ್ ಬ್ಯಾಕ್ ಇನ್ನೂ ಬಂದೋಗಿದ್ದೆ. ಬಟ್ ಈ ಟೈಮ್ ಏನು ಸ್ಪೆಷಲ್ ಅಂತ ಅಂದರೆ, ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಯಾಕಂದರೆ ನಾವು ಇಂಜಿನಿಯರಿಂಗಲ್ಲಿ ಫೈನಲ್ ಇಯರ್ ಓದ್ತಿದ್ದೀವಿ. ಇನ್ನೊಂದು 2 ಮಂತ್ಸ್ ಓದ್ವಿ ಅಂತಂದರೆ ಎಲ್ಲರೂ ಜಾಬು ಅದು ಇದು ಅಂತ ಹೋಗ್ತಿದ್ದಾರೆ. ಸೊ ಮತ್ತೆ ಯಾರಿಗೂ ಕೈಗೆ ಸಿಗಲ್ಲ ಅಂತ, ಜೊತೆಗೆ ನ್ಯೂ ಇಯರು ಆಗ್ತದೆ, ವೆಕೇಷನ್ನು ಆಗ್ತದೆ ಅಂತ ಜೊತೆಗೆ ಬಂದಿರೋದು. ಆ್ಯಕ್ಚುಲಿ ಸರ್, ಉಡುಪಿ ಈಸ್ ಅ ಬೆಸ್ಟ್ ಪ್ಲೇಸ್. ಏನು ಅಂತಂದರೆ ಬೀಚಸ್ ತುಂಬ ಇದೆ. ನಮಗೆ ಇನ್ನೇನು ಅದೇ ಅಲ್ವಾ ಆಟ ಆಡೋದಕ್ಕೆ ಅಂತ ಚೆಂದ ಇರೋದು. ಮತ್ತು ಬೀಚಸ್ಸು, ಕೋಸ್ಟಲ್ ಏರಿಯಾಸ್, ಇದು ಐಲ್ಯಾಂಡ್ಸು ಎಲ್ಲ ಚೆನ್ನಾಗಿರೋದ್ರಿಂದ ಆ್ಯಕ್ಚುಲಿ ಅದಕ್ಕೆ ಅಂತಲೇ ನಾವು ಬಂದಿದ್ದು. 2 ಡೇಸ್ ಆಯಿತು ಬಂದು. 2 ಡೇಸಿಂದನೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಇವತ್ತು ಅದೇ ಇಲ್ಲೆಲ್ಲ ಡಿ ಜೆ ಎಲ್ಲ ಇರ್ತದೆ ಅಲ್ವಾ, ರಾತ್ರಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ತನಕನೂ ಇಲ್ಲೇ ಆಟಾಡಿ ಮತ್ತೆ ನಾಳೆ ಮತ್ತೆ ಡೆಲ್ಟಾ ಬೀಚು ಆಚೆ ಎಲ್ಲ ಹೋಗಿ ಮತ್ತೆ ಹೊರಡ್ತೀವಿ ಸರ್ ನಾಳೆ. ಅಂದರೆ ನ್ಯೂ ಇಯರನ್ನು ಇಲ್ಲೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ? ಹಾಂ ಸರ್, ಅದೇ ಪ್ಲ್ಯಾನು. ಏನಂತಂದರೆ ಇಲ್ಲೇ ಇರುತ್ತಲ್ವಾ, ಡಿ ಜೆ ಕ್ಲಬ್ ಎಲ್ಲ ಇರುತ್ತಲ್ವಾ, ಸೊ ಹಾಗಾಗಿ ಅದನ್ನೇ ಆಟಾಡ್ಕೊಂಡು ಹೋಗೋದಷ್ಟೇ. ಅದೇ. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂಥದ್ದು. ಈ ವರ್ಷದ